ಕಾಟೇರಿನ ದರ್ಬಾರ್ ಶುರುವಾಗಿದೆ. ಹೀಗಾಗಿ ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಆರೋಪಿ ದರ್ಶನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವಂತ ಸಾಧ್ಯತೆ ಕೂಡ ಇದೆ. ಜೈಲಿನಲ್ಲಿ ಈ ರೀತಿಯಾಗಿ ದರ್ಬಾರ್ ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ಆರೋಪಿ ದರ್ಶನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಜೈಲಿನ ನಿಯಮಗಳನ್ನ ಉಲ್ಲಂಘಿಸಿದ ಆರೋಪದಡಿ ಕೇಸ್ ದಾಖಲಾಗುವಂತ ಸಾಧ್ಯತೆ. ದರ್ಶನ್ ಹಾಗೂ ಇತರೆ ಆರೋಪಿಗಳ ವಿರುದ್ಧ ಕೂಡ ಪ್ರತ್ಯೇಕ ಎಫ್ಐಆರ್ ಅನ್ನ ದಾಖಲು ಮಾಡುವಂತ ಸಾಧ್ಯತೆಗಳಿದ್ದಾವೆ. ಕರ್ತವ್ಯ ಲೋಪದಡಿ ಜೈಲಧಿಕಾರಿಗಳ ವಿರುದ್ಧವೂ ಕೂಡ ಕೇಸ್ ದಾಖಲಾದ್ರೂ ಆಗಬಹುದು. ಒಂದ್ ಕಡೆ ದರ್ಶನ್ ವಿರುದ್ಧ, ಮತ್ತೆ ದರ್ಶನ್ ಜೊತೆಗೆ ಯಾರ್ಯಾರಿದ್ರು ಅವ್ರ ವಿರುದ್ಧ, ಮತ್ತೆ ಈ ರೀತಿಯಾಗಿ ಅವಕಾಶವನ್ನ ಕೊಟ್ಟಿದ್ದಾರಲ್ಲ, ಸಿಗರೇಟ್ ಸೇದೋದಕ್ಕೆ, ಕಾಫಿ ಕುಡಿಯೋದಕ್ಕೆ, ಆರಾಮಾಗಿ ಹೇಗ್ ಬೇಕೋ ಹಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಆ ಜೈಲಾಧಿಕಾರಿಗಳ ವಿರುದ್ಧ ಕೂಡ ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ತನಿಖೆ ನಡೆಸಿದ ಬಳಿಕ ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ. ಈ ಒಂದು ಕೇಸ್ನಲ್ಲಿ ಈಗಾಗಲೇ ಒಳಗೋಗಿರುವಂತಹ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿಯಾಗಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿರುವಂತದ್ದು. ಆದ್ರೆ ಜೈಲಿನಲ್ಲಿ ಕಾಟೇರ ಒಂದಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದಕ್ಕೆ ಅವರ ವಿರುದ್ಧ ಮತ್ತಷ್ಟು ಕೇಸ್ ಪ್ರಬಲವಾಗಿ ಮತ್ತೆ ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾದ್ರೂ ಆಗಬಹುದು. ಡೀಟೇಲ್ಸ್ ಕೊಡ್ತಾ ಇದ್ರು ನೀತಿ ನಿಜಕ್ಕೂ ಕೂಡ ಈಗ ಜೈಲಿನಲ್ಲಿ ಇರುವಂತಹ ದರ್ಶನ್ಗೆ ಒಂದ್ ರೀತಿಯಾಗಿ ಸಂಕಷ್ಟ, ಮತ್ತೆ ದರ್ಶನ್ಗೆ ಇಷ್ಟೆಲ್ಲ ಅವಕಾಶಗಳನ್ನ ಮಾಡಿಕೊಟ್ಟಿರುವಂತಹ ಜೈಲಾಧಿಕಾರಿಗಳಿಗೆ ಜೊತೆಗೆ ದರ್ಶನ್ ಜೊತೆಗೆ ಯಾರ್ಯಾರಿದ್ರು ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂತೆ ಕಾಣಿಸ್ತಾ ಇದೆ. ಪ್ರತ್ಯೇಕವಾಗಿ ಯಾರ್ಯಾರ ವಿರುದ್ಧ ಕೇಸ್ ದಾಖಲಾಗಬಹುದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಸಂಕಷ್ಟ ಯಾವ್ಯಾವ ರೀತಿ ಎದುರಾಗುತ್ತೆ ಅಂತ. ಈ ಕೇಸನ್ನ ನೋಡ್ತಾ ಇದ್ರೆ ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ದರ್ಶನ್ ಕತೆ ಆಗಿದೆ. ಸೊ ದರ್ಶನ್ಗೆ ನಾನೊಬ್ಬ ವಿಚಾರಣಾಧೀನ ಖೈದಿ ಅನ್ನೋದು ಚೆನ್ನಾಗೇ ಗೊತ್ತಿದೆ, ಮತ್ತು ಈ ಕೇಸ್ ಎಷ್ಟು ಗಂಭೀರವಾಗಿದೆ ಅನ್ನೋದು ಕೂಡ ಆತನಿಗೆ ಚೆನ್ನಾಗೇ ಗೊತ್ತಿದೆ. ಹೀಗಿದ್ರು ಕೂಡ ನಾನು ಇಲ್ಲಿ ಆರಾಮಾಗಿರ್ಬೇಕು, ನಾನು ರಾಜನ್ ತರ ಇರಬೇಕು ಅಥವಾ ನಾನು ಬಾಸ್ ತರ ಇರಬೇಕು ಅಂತ ಹೋಗಿದ್ದೆ ಇಲ್ಲಿ ಮುಳು ಆಗ್ತಾ ಇರೋದು. ಕಾನೂನಿನಲ್ಲಿ ಮತ್ತು ಜೈಲಿನ ಬುಕ್ಕಿನಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ. ಯಾರೇ ಅಲ್ಲಿ ಕೈದಿಗಳಾಗಿದ್ರು ಆರೋಪಿಗಳಾಗಿದ್ರು ಕೂಡ ಅಲ್ಲಿನ ಕಾನೂನುಗಳೇನಿದೆ ಆ ಕಾನೂನಿಗೆ ತಲೆ ಬಾಗ್ಲೇಬೇಕಾಗುತ್ತೆ, ಗೌರವವನ್ನ ಕೊಡ್ಲೇಬೇಕಾಗುತ್ತೆ. ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಆದ್ರೆ ಇಲ್ಲಿ ದರ್ಶನ್ ಶೋ ಆಫ್ ಕೊಡ್ಲಿಕ್ಕೋ, ಬಿಲ್ಡಪ್ ಕೊಡ್ಲಿಕ್ಕೋ, ಅಥವಾ ನಾನು ಎಲ್ಲಿದ್ರು ಕೂಡ ಹೀರೋನೇ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೋ ಏನೇನ್ ಸವಲತ್ತುಗಳು ಸಿಗುತ್ತೋ ಆ ಎಲ್ಲ ಸವಲತ್ತುಗಳನ್ನ ಬಳಕೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಅಂದ್ರೆ ಜೈಲಾಧಿಕಾರಿಗಳು ಯಾವ ರೀತಿಯಾಗಿ ತಪ್ಪು ಮಾಡಿದ್ದಾರೋ, ಈತನಿಗೆ ಏನೇನು ಬೇಕೋ ಅದನ್ನೆಲ್ಲ ಹೊಂದಿಸಿ ಕೊಟ್ಟಿದ್ದಾರೋ, ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೋ ಆ ಜೈಲಾಧಿಕಾರಿಗಳನ್ನ ಈಗ ಆಲ್ರೆಡಿ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಅವರ ವಿರುದ್ಧವೂ ಕೂಡ ತನಿಖೆ ಆಗುತ್ತೆ, ಪ್ರತ್ಯೇಕವಾದಂತ ಪ್ರಕರಣ ದಾಖಲಾಗುತ್ತೆ. ಅದೇ ರೀತಿಯಾಗಿ ತಾನೊಬ್ಬ ಇಲ್ಲಿ ವಿಚಾರಣಾಧೀನ ಖೈದಿ ಆಗಿದ್ರು ಕೂಡ ತನ್ನ ವ್ಯಾಪ್ತಿಯಲ್ಲಿ ಕಾನೂನಲ್ಲಿ ಒಂದು ಚೌಕಟ್ಟು ಅನ್ನೋದಿದೆ. ಆ ಚೌಕಟ್ಟಿನಲ್ಲಿ ಇರದೆ ಎಕ್ಸ್ಟ್ರಾ ಓವರ್ ಆಕ್ಟಿಂಗ್ ಮಾಡಿದ್ದು, ಅಥವಾ ಬಿಲ್ಡಪ್ ತಗೊಳಕ್ಕೆ ಅಂತ ಮಾಡಿದ್ದು, ಅಥವಾ ನಾನು ಎಲ್ಲಿದ್ರು ಆರಾಮಾಗಿರ್ತೀನಿ ಅಂತ ಮಾಡಿದ್ದು, ಯಾರ್ಯಾರು ಸೇವೆ ಮಾಡ್ತಿದ್ದಾರೋ ಅವರೆಲ್ಲ ಸೇವೆ ಮಾಡ್ಲಿ ಅಂತ ಸೇವೆ ಮಾಡಿಸ್ಕೊಂಡಿದ್ದು, ಅದು ಕೂಡ ದೊಡ್ಡ ತಪ್ಪು. ಹಾಗಾಗಿ ಈಗ ದರ್ಶನ್ ವಿರುದ್ಧ ಪ್ರತ್ಯೇಕವಾದಂತ ಪ್ರಕರಣ ದಾಖಲಾಗುವಂತ ಸಾಧ್ಯತೆಗಳು ಇದೆ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ಈಗ ನಾವು ಕಾನೂನಿಗೆ ಗೌರವ ಕೊಡ್ಲಿಲ್ಲ ಅಂತಂದ್ರೆ ಅಥವಾ ಅವಹೇಳನ ಮಾಡಿದ್ರೆ ಹೇಗೆ ಕೇಸ್ಗಳು ದಾಖಲಾಗುತ್ತೋ ಅದೇ ರೀತಿಯಾಗಿ ಕೊಟ್ಟ ಶಿಕ್ಷೆಯನ್ನ ಕರೆಕ್ಟ್ ಆಗಿ ಅದನ್ನ ಈಗ ಜೈಲಲ್ಲಿ ಇರಬೇಕು ಅನ್ನೋದು ಬಂದಿದೆ ಅಂತಂದ್ರೆ ಅಲ್ಲಿ ಏನಿದೆ ರೂಲ್ಸು ಅಷ್ಟರಲ್ಲೇ ಇರಬೇಕು. ಒಂದು ಚಾಪೆ, ಒಂದು ದಿಂಬು, ಮತ್ತೆ ಒಂದು ಲೋಟ, ಒಂದು ತಟ್ಟೆ, ಇಷ್ಟರಲ್ಲೇ ಇರಬೇಕಾಗಿತ್ತು. ಅಲ್ಲಿ ಟೇಬಲ್ ಹಾಕೊಂಡು ಸಿಗರೇಟ್ ಸೇಕೊಂಡು ತನಿಗೆ ಹೆಂಗೆ ಬೇಕೋ ಹಂಗೆ ಇದ್ಕೊಂಡು ತನ್ನ ಹೋಮ್ ಸ್ಟೇ ಅಥವಾ ತನ್ನ ಫಾರ್ಮ್ ಹೌಸ್ ತರ ಇದ್ದಿದ್ದು ದೊಡ್ಡ ತಪ್ಪು. ಹಾಗಾಗಿ ಈ ಪ್ರಕರಣಗಳ ಜೊತೆಗೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಜೊತೆಗೆ ಇದೀಗ ಇನ್ನೊಂದು ಕೇಸ ಪ್ರತ್ಯೇಕವಾಗಿ ಇದಕ್ಕೆ ಇನ್ನೊಂದು ಎಫ್ಐಆರ್ ದಾಖಲಾಗುವಂತ ಎಲ್ಲ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ದರ್ಶನ್ ಕಾನೂನು ಹೋರಾಟವನ್ನ ಮಾಡಬೇಕಾದಂತ ಅನಿವಾರ್ಯತೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ದರ್ಶನ್ ಸಿಲುಕೆ ಹಾಕೊಡ್ತಾರೆ. ಈಗಾಗಲೇ ದರ್ಶನ್ ಊಟದ ವಿಚಾರ ಕೋರ್ಟ್ ನಲ್ಲಿ ಚರ್ಚೆ ಆಗ್ತಾ ಇದೆ, ವಾದ ಪ್ರತಿವಾದಗಳಾಗ್ತಾ ಇದೆ. ಇಲ್ಲೇನೆ ಲಾಯರ್ಸ್ಗಳು SPP ವಾದವನ್ನ ಮಂಡಿಸಿದ್ರು. ಈತನಿಗೆ ಏನಾದ್ರು ಊಟ ಕೊಟ್ವಿ ಅಂತ ಅಂದ್ರೆ ಅದು ಬೇರೆ ಮೆಸೇಜ್ ಪಾಸ್ ಆಗುತ್ತೆ, ಯಾಕಂದ್ರೆ ಈತ ಒಬ್ಬ ಸೆಲೆಬ್ರಿಟಿ. ಹಾಗಾಗಿ ನಾವು ಈತನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವ್ರಿಗೆ ನಾವೇನಾದ್ರೂ ಇಲ್ಲಿ ಊಟ ಕೊಟ್ವಿ ಅಂತ ಅಂದ್ರೆ ಅದು ಬೇರೆ ಬೇರೆ ರೀತಿಯಾದಂತ ಮೆಸೇಜ್ ಪಾಸ್ ಆಗುತ್ತೆ, ಮತ್ತು ಈತನಿಗೆ ಬೇಲ್ ಕೂಡ ಸಿಗಬಾರದು, ಸಾಕ್ಷಿನಾಶ ಆಗುವಂತ ಸಾಧ್ಯತೆಗಳಿರುತ್ತೆ. ಈ ಎಲ್ಲಾ ವಿಚಾರಗಳು ಬಂದಿತ್ತು. ಈಗ ಎಲ್ಲಾ ವಿಚಾರಗಳಿಗೂ ಪುಷ್ಟಿ ನೀಡುವಂತ ಒಂದು ಫೋಟೋ ವಿಡಿಯೋ ರಿಲೀಸ್ ಆಗಿರೋದ್ರಿಂದ ಇದು ದರ್ಶನ್ ಈ ಕೇಸಿಗೂ ಕೂಡ ಸಂಕಷ್ಟ ಎದುರಾಗೋ ಎಲ್ಲ ಸಾಧ್ಯತೆ ಇದೆ. ಡೀಟೇಲ್ಸ್ ಪಡ್ಕೊಳ್ತಾ ಹೋಗ್ತೀನಿ ನಾನು.